ನಮಸ್ಕಾರ. ನಮ್ಮ ಚಾನೆಲ್ನ ವೀಕ್ಷಕರಿಗೆಲ್ಲ ಇವತ್ತು ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್. ಪ್ರತಿ ತುತ್ತು ಅನ್ನ ತಿನ್ನುವಾಗ ರೈತರು ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಅಂತ ಅನ್ನ ಕೊಡೋ ಬೆಳೆನಲ್ಲಿ ಭತ್ತದ ಬೆಳೆಯಲ್ಲಿ ನಾವಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಈಗ ನಾವು ಹೊರಗಡೆ ಬರ್ಬೇಕಾಗಿದೆ. ತಮಿಳ್ನಾಡಲ್ಲಿ ಒಂದು ಪ್ರದೇಶ ನೋಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತು. ಇಲ್ಲಿ ಫಾರ್ಮರ್ಸ್ ತಮಿಳಲ್ಲಿ ಮಾತಾಡೋದ್ರಿಂದ ನಮ್ಮ ವೀಕ್ಷಕರಿಗೆ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ವಿಚಾರಗಳನ್ನ ಕೇಳ್ಕೊಂಡು ನಿಮ್ಮೊಂದು ಹಂಚ್ಕೊಂತ ಇದ್ದೀವಿ. ಇದು 38 ವೆರೈಟಿ ಅಂತ ಹೇಳ್ತಾರೆ. ಇದು ಒಂದು ಎಕರೆನಲ್ಲಿ ಅವರು ಆದಾಯ ಮತ್ತು ಖರ್ಚು ಕೇಳಿದಾಗ ನನಗೆ ಒಂದು ಸೆಕೆಂಡ್ ನಂಬಕ್ಕೆ ಆಗಲಿಲ್ಲ. ಕಾರಣ ಏನಂದ್ರೆ ಒಂದು ಎಕರೆನಲ್ಲಿ ಖರ್ಚು 40 ರಿಂದ 60 ಸಾವಿರ ಮಾಡ್ತಾರಂತೆ. ಇದ್ರಲ್ಲಿ 65 kg ಚೀಲಗಳು 40 ರಿಂದ 50 kg ಬರುತ್ತೆ. ಮತ್ತು ಆಕ್ಷನ್ ಅಲ್ಲಿ ಕೆಜಿಗೆ ಅವ್ರು 22 ರಿಂದ 25 ರೂಪಾಯಿ ಬರುತ್ತೆ ಒಂದು kg ಭತ್ತಕ್ಕೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಅಂದ್ರೆ ಇದರಲ್ಲಿ ಅವ್ರ ಖರ್ಚು ಕಳೆದು 30 ರಿಂದ 40 ಸಾವಿರ ಒಂದು ಎಕರೆಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜನಸಂಖ್ಯೆಗೆ ಅದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಕ್ಕಿ ಅಂಗಡಿಗಳಲ್ಲಿ ಯಾವ ರೇಂಜ್ಗೆ ಇದೆ ಅಂತ ತಿಳ್ಬೋದು. ಆದ್ರೆ ಬೆಳೆಯೋ ರೈತರಿಗೆ ನೋಡಿದ್ರೆ 30 ಸಾವಿರ ಹಾಕಿದ್ರೆ ಒಂದು ಎಕರೆನಲ್ಲಿ 30 ಸಾವಿರ ಬರುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಈ ಹುಲ್ಲಿಗೆ ಬಂದ್ರೆ ಎಕರೆನಲ್ಲಿ 10 ಸಾವಿರ ಕೊಡ್ತಾರಂತೆ. ಇದಾಗಿತ್ತು ನಮ್ಮ ಕಷ್ಟಪಡೋ ರೈತರ ಮಾಹಿತಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ.